ಫಾರ್ ದ ಫಸ್ಟ್ ಟೈಮ್ ಎವರ್ ನಿಮ್ಮೆಲ್ಲರನ್ನು ಖುಷಿ ಪಡಿಸೋದಕ್ಕೆ ಎಂಟರ್ಟೈನ್ಮೆಂಟ್ ಜಾನರ್ ಒಂದಿಗೆ ನಾವಿವತ್ತು ನಿಮ್ಮ ಮುಂದೆ ಬರ್ತಾ ಇದೀವಿ. ನೀವು ಇವಾಗಲೇ ಸಖತ್ತಾಗಿದ್ದೀರಾ, ಇನ್ನು ಅವಾಗ ಹೆಂಗಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ನಾನು ಒಪ್ಪೋ ಮಾತಲ್ಲ ಸರ್. ಇಷ್ಟು ಫಿಟ್ನೆಸ್ಗೆ ಏನ್ ಕಾರಣ ಅಂತ ನೋಡಿದ್ರ ಹೀರೋನೇ ಫಿದಾ ಆಗ್ಬಿಟ್ಟಿದ್ದಾರೆ ನಿಮ್ಗೆ. ನಿಮಗೆ ಗಿಳಿ ಅನ್ನೋ ಪದ ಕೇಳಿದಿರಾ? ಅದಕ್ಕೆ ಮೂಗ್ ಹೇಗಿರುತ್ತೆ ಹೇಳಿ? ನಂತರ ಏನ್ ಮಾಡೋದಕ್ಕೆ ಮದುವೆ ಆಗ್ಬೇಕು ಮೇಡಮ್ ನಾವು? ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನೋ ಕಾನ್ಸೆಪ್ಟ್ ಆದ್ರೂ ನಿಮ್ಮ ತಲೆಯಲ್ಲಿ ಬಂದಿದ್ದು ಹೇಗೆ? ಇವತ್ತಿನ ದಿನಮಾನದಲ್ಲಿ ಒಂದು ವಿಷಯ ಟ್ರೋಲ್ ಆಗ್ತಾ ಇದೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ, ಹೆಣ್ಣು ಸಿಗ್ತಲ್ಲ. ಬೀಯಿಂಗ್ ಅ ಹೀರೋ, ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಮೂವಿ ಮುಖಾಂತರ ನಿಮ್ಗೆ? ನಾನೇ ನನ್ನ ಮಗಳೇ ಇದ್ಲು ಅನ್ಕೊಳ್ಳಿ, ನಾನೇ ರೈತ, ನಾನು ಸ್ವಲ್ಪ ವಿಚಾರ ಮಾಡ್ತೀನಿ ಯಾಕೆ ನಾನು ನೌಕರಿಗಳನ್ನು ಕೊಡಬಾರ್ದು ಅಂತ. ಈ ಚಿತ್ರ ಯಾವ ಜಾನರ್ ಆಫ್ ಪೀಪಲ್ಗೆ ಇಷ್ಟ ಆಗಬಹುದು? ಮುಖ್ಯವಾಗಿ ಸರ್ ಇದು ಗ್ರಾಮೀಣ ಭಾಗದ ಆಡಿಯನ್ಸ್ಗೆ. ನಮ್ಮ ವಿಲನ್ ಅಗಸ್ತ್ಯ ಪ್ರೇಮ್ ಅವರಿದ್ದಾರೆ. ನಮ್ಮ ರಿಪ್ಪನ್ ಸ್ವಾಮಿ ಮೂವಿಲೂ ಸಹ ನಿಮ್ಮ ಅಭಿನಯನ ನಾವು ನೋಡಿದ್ವಿ ಸರ್, ತುಂಬಾನೇ ಚೆನ್ನಾಗಿತ್ತು. ಮೇನ್ ವಿಲನ್ ಆಗಿದ್ದೀರಾ ಸರ್. ಹೌ ಡು ಯು ಫೀಲ್ ಅಬೌಟ್ ಇಟ್? ಹೇಗೆ ಅನ್ನಿಸ್ತು? ಈಗ ಒಂದೊಂದು ಸಿನಿಮಾ ಮಾಡ್ಬೇಕಂದ್ರೂ ನಾವು ಝೀರೋ ಇಂದಾನೆ ಬರೋದು. ಸೊ ಇಲ್ಲೂ ಅಷ್ಟೇ, ಈ ಸಿನಿಮಾದಲ್ಲೂ ನಾವು ಝೀರೋ ಇಂದಾನೆ ಮಾಡ್ತೀವಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರುವಂತ ಥಾಟ್ಗಳು ಏನು? ರೈತರ ಮಕ್ಕಳಿಗೆಲ್ಲ ಸಮಾಜದಲ್ಲಿ ಗಂಡಸರಿಗೆ ಹೆಣೆ ಕೊಡ್ತಾ ಇತ್ತು. ಕನ್ನಡ ಫಿಲಮ್ ಅಂದ ತಕ್ಷಣ ಥಿಯೇಟ್ರಿಗೆ ಬರೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇವ್ರು ಇಷ್ಟೆಲ್ಲ ಕಷ್ಟಪಟ್ಟು ಮೂವಿ ಮಾಡಿ ಅದನ್ನ ಪ್ರಮೋಷನ್ ಮಾಡಿ ಕೊನೆಗೆ ನಿಮ್ಮ ಮುಂದೆ ತಂದಾಗ ನೀವೆಲ್ಲೋ ಒಂದ್ ಕಡೆ ಕುತ್ಕೊಂಡು ಜಡ್ಜ್ಮೆಂಟ್ ಮಾಡ್ತೀರಾ. ಆ ಗಂಡನ ಕುಂಡಿ ಮೇಲೆ 1/4 kg ಕಂಡ ಮೌಸಿಲ್ಲ, ಗಿಣಿ ಸಾಕಿದ್ ನನ್ನ ಮೊಮ್ಮಗಳನ್ನ ಆ ಸಣ್ಕಲ್ ಕಡ್ಡಿ ಕೊಡಕ್ ಆಗ್ತದ? ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಒಂದು ಕೈಲಿ ಇಟ್ಕೊಂಡಿದ್ದೀರಾ, ಇಲ್ಲಿ 1 ಕೋಟಿ ಇಟ್ಕೊಂಡಿದ್ದೀರಾ. ಯಾವ ಸೆಲೆಕ್ಟ್ ಮಾಡ್ತೀರಾ? ರೈತರ ಮಕ್ಕಳಿಗೆ ರೈತ, ಸಾಫ್ಟ್ವೇರ್, ಯಾರನ್ನ ಸೆಲೆಕ್ಟ್ ಮಾಡ್ತೀರಾ? ರೈತ ಫಿಲಮ್ಗೋಸ್ಕರನಾ ಇಲ್ಲ ಒಂದೇ ಒಂದು ಡೈಲಾಗ್ ಇಫ್ ಯು ಡೋಂಟ್ ಮೈಂಡ್? ಏನೆಲ್ಲ ಇದ್ದಿದ್ರು ಮೇಡಮ್ ಚಂದ್ರಾದೇವಿ. ಅದಕ್ಕೆ ಹೇಳೋದು ಡೈರೆಕ್ಟರ್ ಇಸ್ ದ ಪಿಲ್ಲರ್ ಆಫ್ ದಿ ಶೋ ಅಂತ ಹೇಳ್ತಾರಲ್ಲ. ಚಂದ್ರಾದೇವಿ ಚಮ್ ತಿನ್ಸು ಅಂದ್ರೆ ನಮ್ಗೆ ಚಮ್ ಕೊಟ್ಬಿಟ್ಟು ಚಾಮ ಕೊಟ್ಬಿಟ್ಟಲ್ಲೇ. ಯಾಕೆ ಹೆಣ್ಣು ಕೊಡ್ಬೇಕು? ಯಾಕೆ ಹೆಣ್ ಕೊಡ್ಬೇಕಂದ್ರೆ ಮದ್ವೆ ಆಗ್ಬೇಕು. ಸೊ ಹಾಗಾದ್ರೆ ರೆಡಿ ಟು ಮ್ಯಾರಿ ಅ ಫಾರ್ಮರ್ ನಾವು, ಅಫ್ಕೋರ್ಸ್ ರಿಚ್ ಫಾರ್ಮರ್. ನೀ ಮಾತಾಡೋದ್ರಲ್ಲಿ ಎಲ್ಲ ಅರ್ಥ ಆಗೋಯ್ತು ನನಗೆ. ಇನ್ ದಿಸ್ ಕಮರ್ಷಿಯಲ್ ಎರಾ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಹೌ ಪಾಸಿಬಿಲಿಟಿ ಇಸ್ ಟು ಗೆಟ್ ಸಕ್ಸಸ್ ಸರ್? ಕೆಲಸ ಮಾಡಿ ಫಲ ದೇವ್ರು ನೋಡ್ಕೊತಾರೆ. ಇನ್ ದಿಸ್ ಬಿಗ್ ಒಂದು ದೊಡ್ಡ ಇಂಡಸ್ಟ್ರಿ ಸಮುದ್ರದಲ್ಲಿ ನಾವು ಒಂದನ್ನ ತಗೊಂಡು ಎಂಟ್ರಿ ಕೊಟ್ಟಿದ್ದೇವೆ. ಎಂಡ್ ಆಫ್ ದ ಡೇ ವೆದರ್ ಇಟ್ಸ್ ಅ ಹಿಟ್ ಆರ್ ಅ ಫ್ಲಾಪ್ ಆರ್ ದಿಸ್ ಆರ್ ದ್ಯಾಟ್, ವಿ ಹ್ಯಾವ್ ಅ ಸ್ಯಾಟಿಸ್ಫ್ಯಾಕ್ಷನ್. ನೀವು ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರ ಯಾಕೆ ಈ ಚಿತ್ರನ ಬಂದು ನೋಡ್ಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಾ ಸರ್? ನಮ್ಮ ದೇಶದಲ್ಲಿ ಬಹುತೇಕ ಸುಮಾರು 70% ರೈತರೇ ಇರೋದ್ರಿಂದ, ಕೃಷಿ ಕಾರ್ಮಿಕರೇ ಇರೋದ್ರಿಂದ ತಾವೆಲ್ಲರೂ ಕೂಡ ನಿಮ್ಮ ಬಗ್ಗೆ, ನಮ್ಮ ಅಸ್ಮಿತೆ ರೈತನ ಬಗ್ಗೆ ಒಂದು ಚಿತ್ರಕಥೆ ಸಿನಿಮಾ ಇವಾಗ ಬಂದಿದೆ. ಸೊ ಇಂಥ ಒಂದು ಸಿನಿಮಾವನ್ನ ದಯಮಾಡಿ ತಾವೆಲ್ಲರೂ ಚಿತ್ರಮಂದಿರಗಳಿಗೆ ಬನ್ನಿ. ರೈತ ಇನ್ ಕೇಸ್ ಏನಾದ್ರು ಆ ಭಗವಂತ ಭೂಮಿ ತಾಯಿ ಕರೆಕ್ಟ್ ಆಗಿ ಫಲವತ್ತತೆಯಿಂದ ಬೆಳೆನ ಕೊಡ್ತು ಅಂತಂದ್ರೆ ಅವ್ರಿಗಿಂತ ಶ್ರೀಮಂತರು ಇನ್ಯಾರು ಇಲ್ಲ ರೀ. ಶ್ರೀಮಂತಿಕೆ ಯಾವ್ದ್ರಲ್ಲಿ? ಬರೀ ಹಣದಲ್ಲ, ನೆಮ್ಮದಿಯಲ್ಲಿ. ಶ್ರೀಮಂತಿಕೆ ಯಾವ್ದ್ರಲ್ಲಿ? ಮಾತಿನಲ್ಲಿ. ಶ್ರೀಮಂತಿಕೆ ಯಾವ್ದ್ರಲ್ಲಿ? ಕೊಡೋದ್ರಲ್ಲಿ. ಶ್ರೀಮಂತಿಕೆ ಯಾವ್ದ್ರಲ್ಲಿ? ದೇಶಕ್ಕೆ ಅನ್ನ ಹಾಕೋದ್ರಲ್ಲಿ. ಅಂತ ರೈತ ದೇವೋಭವ ಅಂತ ಹೇಳೋರ್ಗೆ ಹೆಣ್ಣು ಕೊಡಿ ಅಂತ ಸಮಸ್ಯೆ ಬಂದಿದೆ ಅಂತಂದ್ರೆ ಆ ಸಮಸ್ಯೆನ ಒಂದು ಕಥೆ ಆಧಾರ ಮುಖಾಂತರ ನಿಮ್ಮೆಲ್ರಿಗೂ ಪರಿಚಯ ಮಾಡ್ಕೊಡೋದಕ್ಕೆ ನಮ್ಮ ಕೆಂಪರಾಸ ಮಾಡಿರುವಂತ ಕೆಲಸಗಳು ಒಂದಲ್ಲ ಎರಡಲ್ಲ. ಅದಕ್ಕೆ ಅದನ್ನೇ ಒಂದ್ ಸವಾಲಾಗಿ ತಗೊಂಡು ಏನಾದ್ರೂ ಸಾಧನೆ ಮಾಡ್ಬೇಕಂತ ನಿರ್ಧಾರ ಮಾಡಿವ್ನಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಕ್ಕಿಲ್ಲ ಅಂತ ಕಡ್ಡಿ ಮುಟ್ಟಂಗ್ ಹೇಳ್ತವ್ರೆ.